ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ತುಂಬ ಸ್ಪೆಷಲ್ ಡೇ. ಹಾಗಾಗಿ ರಾಜುಗೆ ನಾನು ತುಂಬ ಸರ್ಪ್ರೈಸ್ ಗಿಫ್ಟ್ನ ಕೊಡ್ತಾಯಿದ್ದೀನಿ. ಬೆಳಗಿನ ಶುಭೋದಯಗಳು ಎಲ್ಲರಿಗೂ. ನನ್ನ ವೀಡಿಯೋನ ಫುಲ್ ನೋಡಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಮಗಳು ಬೆಳಗ್ಗೆ ಎದ್ದು ಹಾಲು ತರಕ್ಕೆ ಹೋಗ್ತಿದ್ದಾಳೆ. ನಾನು ಇವತ್ತು ಗಿಡಗಳಿಗೆಲ್ಲ ನೀರು ಹಾಕಿ ತುಂಬ ಚೆನ್ನಾಗಿ ನಮಗೆ ಬಾಳೆಹಣ್ಣನ್ನು ಕೊಟ್ಟಿದೆ. ಹಾಗಾಗಿ ದೇವರಿಗೆ ಅಂತ ಹೇಳೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಮೊದಲನೇದು ಗೊನೆ ಅಂತ ನೋಡಿ. ದೇವರು ಏನೆಲ್ಲ ಸೃಷ್ಟಿ ಮಾಡಿ ಕೊಡ್ತಾನೆ ನಮಗೆ ಅಂದರೆ, ನಾವು ಇದಕ್ಕೆ ನೀರು ಹಾಕಿದ್ವಿ, ಅದು ನಮಗೆ ಬಾಳೆಗೊನೆ ಕೊಟ್ಟಿದೆ. ತುಂಬ ಖುಷಿ ಆಯಿತು. ಯಾಕೆಂದರೆ ಎಷ್ಟೋ ಜನಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ, ಅದನ್ನು ನೆನೆಸ್ಕೊಂಡೆ ನಮ್ಮ ಮೇಲೆ ಇಷ್ಟೋರ್ಗೆ ಹಾಕ್ತಾರೆ. 2005ರಲ್ಲಿ ನಾನು ಇದ್ದ ರಾಜು ಫೋಟೋ ಇದು 2025ರಲ್ಲಿ ಇವಾಗಿರೋಂಥದ್ದು. ಈಗಿನ ವ್ಯತ್ಯಾಸ ಏನಪ್ಪ ಅಂದರೆ, ಜನ್ರೇಷನ್ ಮುಂದೆ ಹೋದಷ್ಟು ಚೇಂಜಸ್ ಚೆನ್ನಾಗಿದೆ ಅನ್ನೋದೊಂದು ಚೆನ್ನಾಗಿದೆ ಒಂದು. ಬಟ್ ಆ ಥರ ಪ್ರೀತಿ ವಿಶ್ವಾಸ ನಮ್ಮಲ್ಲೇ ನಮಗೆ ಸಂಬಂಧಿಕರೇ ನಮಗೆ ಕೊಡೋಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಬ್ಬ ಮನುಷ್ಯರು ಬೆಳೀತಿದ್ದಾರೆ ಅಂದರೆ ಅವ್ರು ಕಂಡ್ರೆ ಹೊಟ್ಟೆ ಕಿಟ್ಬಿಡ್ತಾರೋ ಏನೋ ಗೊತ್ತಿಲ್ಲ. ನಾವು ನಮ್ಮ ದಾರಿಲಿ ಹೋಗ್ತಾ ಇರಬೇಕಷ್ಟೇ. ಒಳ್ಳೆತನಕ್ಕೆ ಯಾವತ್ತೂ ಒಳ್ಳೆಯದಾಗುತ್ತೆ ಅಂತ. ಇದು ರಾಜು ನಾನು ಈಗ ರೀಸೆಂಟಾಗಿ ಹೋಗೋಂಥ ಫೋಟೋಗಳು. ನಾವು 2005ರಲ್ಲಿ ಹೇಗಿದ್ವಿ ಅನ್ನೋದು. ನಾವು ಲವ್ ಮಾಡಿ ಮದುವೆ ಆಗುವಾಗ ಎಲ್ಲರೂ ಹೇಳ್ತಿದ್ದು ಒಂದು, ಅಯ್ಯೋ ಹಳ್ಳಿಗೆ ಮದುವೆ ಆಗ್ತಿದ್ದಾಳೆ, ಕಲ್ಲು ಹೊಡಿತಾಳೆ, ಕಳೆ ಕೀಳ್ತಾಳೆ, ಏನೋ ಒಂದು ಮಾಡ್ತಾಳೆ ಅಂತ. ಬಟ್ ನನಗೊಂದು ನಂಬಿಕೆ ಇದ್ದಿದ್ದು, ನನ್ನ ತಾಯಿ ಬನಾರಿ ನನ್ನನ್ನು ಎಲ್ಲರೂ ಅಂತೂ ಸಕ್ಸಸ್ ಮಾಡ್ತಾರೆ ಅಂತ. ಆ ಸಕ್ಸಸ್ಸಲ್ಲೇ ಇಬ್ಬರು ಮದುವೆ ಆದ್ವಿ, ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ. ರಾಜು ನನಗೆ ಒಂಥರ ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ಒಂದು ಎಲ್ಲದರಲ್ಲೂ ನನ್ನ ಜೊತೆ ನಿಂತ್ಕೊಳ್ಳೋಂಥದ್ದು. ನಾನು ಏನೇ ಹೇಳಿದ್ರೆ ಕೇಳೋಂಥದ್ದು, ನಾನು ಏನೇ ಮಾಡಿದ್ರೂ ಸಕ್ಸಸ್ ಆಗುತ್ತೆ, ಜನ ಏನೇ ಮಾಡಿದ್ರು ನಮ್ಗೆ ಒಳ್ಳೆಯದಕ್ಕೆ ಅನ್ನೋದು ಒಂದು ವ್ಯಕ್ತಿ ಅಂತ ಇದ್ದರೆ ಅದು ರಾಜು ಮಾತ್ರ. ಬನ್ನಿ, ಇದೇ ಖುಷಿಗೆ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಮಾವನ ನೋಡ್ಕೊಂಡು ಜಯದೇವದಲ್ಲಿ ಹಾಗೆ ಸ್ವಲ್ಪ ಎಲ್ಲ ಫೋಟೋಶೂಟ್ ಮಾಡ್ಕೊಂಡು ಈಗ ಹೊರಟ್ವಿ. ಆಲ್ಮೋಸ್ಟ್ ಸಂಜೆ ರಾತ್ರಿ ಆಗಿಬಿಟ್ಟಿತ್ತು. ಸಂಜೆ ಆಗ್ತಾಯಿದ್ದಂಗೆ ಕತ್ಲೆ ಆಗ್ತಾಯಿತ್ತು. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಹೋಗ್ತಾಯಿದ್ದಂಗೆ ನಮಗೆ ಒಂದು ಖುಷಿ ಏನಪ್ಪ ಅಂದರೆ, ಮೈಸೂರನ್ನು ಯಾವಾಗಲೂ ಕತ್ಲೆಯಲ್ಲಿ ನೋಡೋಕ್ಕಿಂತ ಚೆಂದ. ಲೈಟೆಲ್ಲ ಒಂಥರ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೈಸೂರಲ್ಲಿ ಯಾವತ್ತಿದ್ರೂ ಕತ್ಲೆಯಲ್ಲಿ ನೋಡೋಕ್ಕೆ ಒಂಥರ ಲೈಟಲ್ಲಿ ನೋಡಿರಿ ಎಷ್ಟು ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಯಿದೆ. ನನಗಂತೂ ಸಖತ್ ಇಷ್ಟ. ಮೈಸೂರು ಅಂದ್ರೇ ಒಂಥರ ಇಷ್ಟ. ಅದರಲ್ಲೂ ಚಾಮುಂಡಿ ಬೆಟ್ಟ, ಅರಮನೆ, ಮೊದಲು ಮೈಸೂರೇ ಇಷ್ಟ ಸಿಕ್ಕಾಪಟ್ಟೆ. ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ಒಂದು ಬ್ಲೆಸ್ಸಿಂಗ್ ಇದೆ. ಅದನ್ನು ಆದಷ್ಟು ಬೇಗ ನಮಗೆ ಬ್ಲೆಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆದರೂ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಆಗುತ್ತೆ. ನನಗೆ ಪಾಸಿಟಿವ್ ತುಂಬ ಮೈಂಡ್ ಇರುತ್ತೆ. ಯಾರೇ ಸೈಡಲ್ಲಿ ನೆಗೆಟಿವ್ ಮಾತಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ದಾರಿ ಏನಿದೆ, ನಂದೇನಿದೆ ಅನ್ನೋದನ್ನ ಮಾತ್ರ ನಾನು ನೋಡ್ತಾ ಇರ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮಗೆ ತುಂಬ ಬೇಗ ದರ್ಶನ ಆಯಿತು. 6 ಗಂಟೆಗೆ ಕ್ಲೋಸ್ ಇರೋದ್ರಿಂದ ಬೇಗ ಡೈರೆಕ್ಟಾಗೆ ಕಳಿಸ್ಕೊಟ್ರು. ಹಾಗೆ ಮುಗಿಸ್ಕೊಂಡು ಫೋಟೋ ಎಲ್ಲ ತೊಗೊಂಡು ತುಂಬ ಫೇಮಸ್ ಆಗಿರೋಂಥ ಗಾಂಧಿ ಸ್ಕ್ವೇರಲ್ಲಿ ಮಸಾಲೆ ದೋಸೆ ತಗೊಂಡು, ಹಾಗೆ ಮಹಾಲಕ್ಷ್ಮಿ ಸ್ವೀಟಲ್ಲಿ ಮೈಸೂರು ಪಾಕ ತಗೊಂಡು ಬರೋಣ ಅಂದ್ಬಿಟ್ಟು ಬನ್ನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ಹಾಗೆ ರಾಜುಗೂ ಎಸ್ಪೆಷಲಿ ನಾಗರಾಜ್ಗೆ ತುಂಬ ಇಷ್ಟವಾದಂಥದ್ದು ಅವ್ರಿಗೆ ಕಾರು. ಹಾಗಾಗಿ ಅವ್ರ ಕನಸನ್ನು ಒಂದು ಇದೆ, ಅದನ್ನು ನನಸು ಮಾಡೋಣ ಅನ್ನೋ ಒಂದು ನನ್ನ ಗೋಲ್ನ ಇನ್ನು 3 ತಿಂಗಳಲ್ಲಿ ನಾನು ಅವ್ರಿಗೆ ಸರ್ಪ್ರೈಸ್ ಗಿಫ್ಟನ್ನ ಕೊಡ್ತಾಯಿದ್ದೀನಿ. ಬನ್ನಿ, ಇವಾಗ ಗಾಂಧಿ ಸ್ಕ್ವೇರ್ಗೆ ಬಂದ್ವಿ. ಇಲ್ಲಿ ತುಂಬ ಫೇಮಸ್ ಆಗಿರೋಂಥ ಮಸಾಲೆ ದೋಸೆ ಮತ್ತು ಇಡ್ಲಿ ಇರುತ್ತೆ. ಹಾಗಾಗಿ ಪ್ರತಿ ಸಂಜೆ ರಾತ್ರಿ ಆಯಿತು ಅಂದರೆ ಇಲ್ಲಿಗೆ ಬಂದು ನಾವು ತಿಂದು ಹೊರಡೋದು. ಹಾಗಾಗಿ ಇವಾಗ ಎಲ್ಲರೂ ಹೋಗ್ತಾಯಿದ್ವಿ. ಅದಕ್ಕೆ ನಾವು ಎಲ್ಲ ಮನೆಗೆ ಹೋಗಿ ಮಾಮೂಲಿ ಕೇಕ್ ಕಟ್ ಮಾಡಿ ಮಲ್ಕೋತೀವಿ. ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ನನಗೆ ವೀಡಿಯೋ ಹಾಕೋಕ್ಕೆ ಟೈಮ್ ಆಗ್ತಾಯಿಲ್ಲ. ಎಷ್ಟೋ ವೀಡಿಯೋಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ಹಾಕಬೇಕು. ಅದರಲ್ಲಿ ಇದು ಒಂದು ವ್ಯಾಲೆಂಟೈನ್ಸ್ ಡೇ ವೀಡಿಯೋ ಇತ್ತು. ಅದಕ್ಕಾಗಿ ಈಗ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ, ಹಾಗೆ ಲೈಕ್ ಮಾಡಿ. ನೀವು ಏನು ಹಿಂಗೆ ವೀಡಿಯೋ ಮಾಡಿದ್ದೀರಾ ಹಾಗೆ ಹೀಗೆ ದಯವಿಟ್ಟು ನಗಾಡಬೇಡಿ. ನನ್ನ ಪ್ರಕಾರದಲ್ಲಿ ನಿಮಗೆ ಕೆಪಾಸಿಟಿ ಏನಿದೆಯೋ ಅದನ್ನು ನೀವು ಮಾಡಿ ತೋರಿಸಿ. ನಮಗೇನು ಕೆಪಾಸಿಟಿ ಅದನ್ನು ನಾವು ಮಾಡಿ ತೋರಿಸ್ತೀವಿ. ಜೀವನ ಅನ್ನೋದು ಒಂದೊಂದು ದಿನ ಒಂಥರ ಪ್ರಾಕ್ಟೀಸ್ ಆಗಿರುತ್ತೆ. ದಯವಿಟ್ಟು ವೀಡಿಯೋನ ನೋಡಿ. ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ವೀಡಿಯೋ. ಹಾಗೆ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿ ಎಲ್ಲನೂ ತಿನ್ನಿಸಿ ನಾವು ತಿಂದು ಅಣ್ಣವ್ರ ಮನೆಗೆ ಬಂದು ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್. ರಾಜು ನಾನು ನಗ್ನಗ್ತಾ ಹೀಗೆ 100 ವರ್ಷ ಇರಲಿ ಅಂತ ಬ್ಲೆಸ್ ಮಾಡಿ. ರಾಜು ನನ್ನ ಬೆಸ್ಟ್ ಫ್ರೆಂಡ್. ನನ್ನ ನೋವಿನಲ್ಲಿ ಜೊತೆಯಲ್ಲಿ ಯಾರ್ಯಾರೋ ಬಂದರು, ಯಾರ್ಯಾರೋ ಹೋಗ್ತಾರೆ. ಆದರೆ ಲೈಫ್ ಲಾಂಗ್ ಬರೋಂಥದ್ದು ಒಂದು ಜೀವ, ಗಂಡ ಹೆಂಡತಿ ಮಾತ್ರ.
ಅದಾಗಿ ರಾಜುಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾರನ್ನೋ ನಂಬಿದ್ದೆ, ಯಾರ್ಯಾರನ್ನೋ ಅಣ್ಣ ತಮ್ಮ ಅಂದ್ಕೊಂಡೆ, ಎಲ್ಲರಿಗೂ ಮಾಡಿದೆ, ಯಾರೂ ಜೊತೆಲಿರಲಿಲ್ಲ. ಮತ್ತು ಜೊತೇಲಿ ಯಾರೂ ನನ್ನ ಕಂಡ್ರೆ ಬಹಳ ಹೊಟ್ಟೆ ಕಿಚ್ಚುಪಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ತಲೆ ಕೆಡಿಸ್ಕೊಬೇಡಿ. ರಾಜ ಅಂತವ್ನ ಜೊತೆಲಿದ್ದರೆ ರಾಣಿಗೆ ಏನೂ ಕಡಿಮೆ ಇಲ್ಲ ಅನ್ನಂಗೆ ಆಗಿದೆ ನನ್ನ ಜೀವನ. ತುಂಬ ಚೆನ್ನಾಗಿರ್ತೀನಿ. ಹಾಗೆ ನನ್ನ ಅಣ್ಣಂದಿರು, ನನ್ನ ಅತ್ತಿಗೆರು, ನನ್ನ ಫ್ಯಾಮಿಲಿ, ನನ್ನ ತಾಯಿ ತಂದೆ ಆಶೀರ್ವಾದ ತುಂಬ ಚೆನ್ನಾಗಿದೆ. ನನ್ನ ಅಣ್ಣಂದಿರು ಬೆಳೆಸಿದ್ದಾರೆ ತಂದೆ ತಾಯಿಗಳು. ತಾಯಿಗಿಂತ ಹೆಚ್ಚಾಗಿ, ತಂದೆಗಿಂತ ಹೆಚ್ಚಾಗಿ ನನ್ನ ಅಕ್ಕ ತಂಗಿರು ಎಲ್ಲರೂ ಇದ್ದಾರೆ, ನನ್ನ ಅತ್ತಿಗೆರು. ಥ್ಯಾಂಕ್